ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಖ್ಯಾತ ಜಾನಪದ ಗಾಯಕ ಪಿಚ್ಚಳ್ಳಿ ಶ್ರೀನಿವಾಸ್ ಇಂದು ಉದ್ಘಾಟಿಸಿದರು. ಈ ವೇಳೆ ದೂರದರ್ಶನ ಕೇಂದ್ರದ ಮುಖ್ಯಸ್ಥ ಎ ಹನುಮಂತು, ಕಾರ್ಯಕ್ರಮ ವಿಭಾಗದ ಉಪಮಹಾನಿರ್ದೇಶಕ ಭಾಗ್ಯವಾನ್, ಸುದ್ದಿ ವಿಭಾಗದ ನಿರ್ದೇಶಕ ಬಿಎ ಕೇಶವಮೂರ್ತಿ, ತಾಂತ್ರಿಕ ವಿಭಾಗದ ನಿರ್ದೇಶಕ ಎಸ್ ಚಿನ್ನಸ್ವಾಮಿ, ಹಿರಿಯ ಆಡಳಿತಾಧಿಕಾರಿ ಬಿಎನ್ ಅಶ್ವಿನಿ, ಆಡಳಿತಾಧಿಕಾರಿ ಎಸ್ ದಂಡಪಾಣಿ, ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ಎನ್ ಆರತಿ, ಸಹಾಯಕ ಸುದ್ದಿ ನಿರ್ದೇಶಕರಾದ ಕೆಎಸ್ ಶ್ರೇಯಸ್ ಹಾಗೂ ಕೆಟಿ ಮೇಘನಾ ಸೇರಿದಂತೆ ದೂರದರ್ಶನ ಕೇಂದ್ರದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಗುರುವೇ ಅಂಬೇಡ್ಕರ, ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಪಂಜಾಬಲ್ಲಿ ಬಳಿಕ ಪಿಚ್ಚಳ್ಳಿ ಶ್ರೀನಿವಾಸ್ ಮಾತನಾಡಿ, ಜಾತಿ ತಾರತಮ್ಯ ರಹಿತ ಸಮ ಸಮಾಜಕ್ಕಾಗಿ ಡಾ ಬಿಆರ್ ಅಂಬೇಡ್ಕರ್ ಅವರು ನಿರಂತರವಾಗಿ ಹೋರಾಡಿದ್ದು ಅವರ ಆಶಯದಂತೆ ಎಲ್ಲರೂ ಸಮಾನರಾಗಿ ಬದುಕಬೇಕಿದೆ ಎಂದರು. ತನ್ನತನವನ್ನು ಭಾರತ ದೇಶ ಕಾಪಾಡಿಕೊಳ್ಳೋದಕ್ಕೆ ಒಂದು ನೀರಾವರಿ, ದೊಡ್ಡ ನೀರಾವರಿಯ ಸಾಲು ಅದು. ಅದರ ನೇತೃತ್ವ ವಹಿಸಿದಂಥವರು ಡಾ ಬಿಆರ್ ಅಂಬೇಡ್ಕರ್. ಅಂತ ಸಮಾಜ ಎ ಹನುಮಂತು, ಸಮಾನತೆಯ ಸಮಾಜಕ್ಕಾಗಿ ಶ್ರಮಿಸಿದ ಡಾ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಅಪಾರ. ಅವರ ಮೌಲ್ಯಗಳನ್ನು ಉಳಿಸಿ ಬೆಳೆಸುವ ಕಾರ್ಯಗಳು ಸಮಾಜದಲ್ಲಿ ಹೆಚ್ಚಾಗಬೇಕು ಎಂದು ಅಭಿಪ್ರಾಯಪಟ್ಟರು. ಅಧಿಕಾರ ಸ್ಥಳದಲ್ಲಿ ಇದೆ ಅಂದ್ರೆ ಅದನ್ನು ತಿಳ್ಕೋಬೇಕು, ಇತರೆ ಮನುಷ್ಯರನ್ನು ಗೌರವಿಸಬೇಕು. ಆಗ ಮಾತ್ರ ನಾವು ಅಂಬೇಡ್ಕರ್ ಜಯಂತಿಯನ್ನ ಅರ್ಥಪೂರ್ವಕವಾಗಿ ಮಾಡಿದಂತೆ ಆಗುತ್ತೆ ಅಂತ ನನ್ನ ಒಂದು ಭಾವನೆ. ಬಿಎನ್ ಅಶ್ವಿನಿ, ಹಿಂದುಳಿದ ಸಮುದಾಯಗಳ ಹಾಗೂ ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸಿದ ಅಂಬೇಡ್ಕರ್ ಅವರು ಶೋಷಿತರಿಗೆ ಬೆಳಕಾಗಿದ್ದಾರೆ ಎಂದು ತಿಳಿಸಿದರು. ಬರೆದುಬಿಟ್ಟಿದ್ದಾರೆ, ಹೀಗಿದ್ರೆ ನಮಗೆ ಸುಖವಾಗಿದೆ. ನಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟರೆ ದಾರಿ ಇರೋದಿಲ್ಲ. ಸೊ ಒಂದು ದಾರಿಯನ್ನು ಆಲ್ರೆಡಿ ಸಂವಿಧಾನದ ರೂಪವಾಗಿ ಬರೆದುಕೊಟ್ಟು ಹೋಗಿದ್ದಾರೆ. ಸೊ ಅದಕ್ಕೆ ನಾನು ಧನ್ಯಳಾಗಿದ್ದೇನೆ. ಎಸ್ ದಂಡಪಾಣಿ, ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ದೊರೆಯಬೇಕು. ಬಡವರ ಏಳಿಗೆಗಾಗಿ ಸಮಾಜದ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಆಗ ಮಾತ್ರ ಅಂಬೇಡ್ಕರ್ ಅವರ ಆಶಯ ಈಡೇರುತ್ತದೆ ಎಂದು ಹೇಳಿದರು. ಓದು ಮಕ್ಕಳಿಗೆ, ಬಡತನದಲ್ಲಿ ಇರೋರಿಗೆ, ಯಾರೇ ಇರಲಿ ಬಡತನದಲ್ಲಿ ಇರೋರಿಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಒಳ್ಳೇದಾಗ್ತಂತ ಅನ್ಕೊಳ್ತಾ ಇದ್ದೀನಿ. ಎಸ್ ಚಿನ್ನಸ್ವಾಮಿ, ಸಮಾಜ ಸುಧಾರಣೆಗಾಗಿ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿ ದೇಶಕ್ಕೆ ಪವಿತ್ರ ಸಂವಿಧಾನವನ್ನು ನೀಡಿದ ಅಂಬೇಡ್ಕರ್ ಅವರ ಸಾಧನೆ ಅಪಾರ ಎಂದು ತಿಳಿಸಿದರು. In favor of women and socially weaker sections, so we should feel happy that we are able to celebrate this. ಕೆಎಸ್ ಶ್ರೇಯಸ್, ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಮಂತ್ರದಿಂದ ಸಮಾಜದ ಬದಲಾವಣೆಗಾಗಿ ಶ್ರಮಿಸಿದ ಅಂಬೇಡ್ಕರ್ ನೊಂದವರ ಆಶಾಕಿರಣವಾಗಿದ್ದಾರೆ. ಅವರ ಶೈಕ್ಷಣಿಕ, ಸಾಮಾಜಿಕ ಸಾಧನೆ ಎಲ್ಲರಿಗೂ ಸ್ಫೂರ್ತಿ ಎಂದರು. Investing in quality education, especially for the underprivileged, is the best way to honor Dr. Ambedkar's vision. Let us work together to build a future where every child, regardless of his background, has the power to succeed through education. ಕೆಟಿ ಮೇಘನಾ, ದೇಶವನ್ನು ಸ್ವಾಭಿಮಾನಿ ಮತ್ತು ಸಮಾನತೆಯ ಮೂಲಕ ಮುನ್ನಡೆಸುತ್ತಿರುವ ಬೃಹತ್ ಸಂವಿಧಾನವನ್ನು ದೇಶಕ್ಕೆ ಕೊಟ್ಟ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಅವರ ಹೋರಾಟ ಹಾದಿ ಎಲ್ಲರಿಗೂ ಪ್ರೇರಣೆ ಎಂದು ಅಭಿಪ್ರಾಯಪಟ್ಟರು. ಬಹಳ ಇಷ್ಟ, ಅದನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇಟ್ಸ್ ನಾಟ್ ವೆರಿ ಎಸೆನ್ಷಿಯಲ್ ಟು ಲಿವ್ ಲಾಂಗ್, ಬಟ್ ಇಟ್ಸ್ ವೆರಿ ಎಸೆನ್ಷಿಯಲ್ ಟು ಲಿವ್ ಗ್ರೇಟ್. ನಾವು ಸುದೀರ್ಘವಾಗಿ ಬದುಕುವಂಥ ಅವಶ್ಯಕತೆ ಇಲ್ಲ, ಆದರೆ ಮಹತ್ವವಾಗಿ ಬದುಕುವಂಥ ಅವಶ್ಯಕತೆ ಇದೆ ಅಂತ. ಹಾಗಾಗಿ ಅವಧಿ ಎಷ್ಟೇ ಇರಲಿ, ಮಹತ್ವವಾಗಿ ಮೌಲ್ಯಾಧಾರಿತವಾದಂಥ ಬದುಕನ್ನು ಬದುಕೋಣ ಅಂತ ಹೇಳ್ತಾ ಎಚ್ಎನ್ ಆರತಿ, ಸಮಾಜದ ಬದಲಾವಣೆಗಾಗಿ ಹಾಗೂ ಶೋಷಿತರ ಬದುಕಿಗಾಗಿ ಹೋರಾಡಿದ ಅಂಬೇಡ್ಕರ್ ಎಂದಿಗೂ ಅಮರ. ಅವರ ಆಶಯವನ್ನು ಎಲ್ಲರೂ ಪಾಲಿಸಬೇಕು ಎಂದು ತಿಳಿಸಿದರು. ಯಾವುದೇ ಹೆಣ್ಮಗಳು, ಅಶ್ವಿನಿ ಒಬ್ಬರೇ ಅಲ್ಲ, ಯಾವುದೇ ಹೆಣ್ಮಗಳು, ಆಕೆ ಇಲ್ಲಿ ಗಟ್ಟಿ ದನಿಯಲ್ಲಿ ತನ್ನ ಹಕ್ಕುಗಳ ಬಗ್ಗೆ ಮಾತಾಡ್ಬೋದು. ತನ್ನ ವಿದ್ಯಾಭ್ಯಾಸವನ್ನು ತಗೊಂಡು ಅವಳು ಒಂದು ಪೊಸಿಷನ್ಗೆ ಬಂದು ತಾನು ಡಿಸಿಷನ್ ಮೇಕಿಂಗ್ ಒಂದು ಸ್ಥಾನದಲ್ಲಿ ನಿಂತ್ಕೋಬೇಕು ಅಂದರೆ ಅದಕ್ಕೆ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅವರ ಕಾಣಿಕೆ ತುಂಬ 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 ದೊಡ್ಡದು. ಧರ್ಮವೆಂದ
ಶಾಸ್ತ್ರಗಳಲ್ಲ ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ, ಧರ್ಮವೆಂದರೆ ಶಾಸ್ತ್ರಗಳಲ್ಲ ಶಾಸ್ತ್ರಗಳೆಲ್ಲವೂ ಶಾಸನವಲ್ಲ. ಶಾಸನಗಳು ಶಸ್ತ್ರಗಳಾಗಿ ಪ್ರಗತಿ ವಿರೋಧಿ ಅಸ್ತ್ರಗಳೆಂದೆ, ಪ್ರಗತಿ ವಿರೋಧಿ ಅಸ್ತ್ರಗಳೆಂದೆ. ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ.